ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಕಡಲೆಬೇಳೆ ವಡೆ, ಆಂಬೊಡೆ ಅಂತ ಅಂತಾರೆ, ಹಾಗಾಗಿ ಅಂತಾರೆ ಅನ್ನೋಕ್ಕೇನು ಅಂತಾರೆ ಅದೇ ರೀತಿ. ಬನ್ನಿ, ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ. ಚಳಿಗೆ ರೆಸಿಪಿ: ಕಡಲೆಬೇಳೆ ಒಂದು ದೊಡ್ಡ ಲೋಟದಷ್ಟು ತಗೊಂಡಿದ್ದೀನಿ. ಪಾವು ಅಂತ ಅಂತೀವಿ, ಪಾವಲ್ಲಿ ಒಂದು ಪಾವು ಪೂರ್ತಿ ತಗೊಂಡಿದ್ದೀನಿ. ನೆನೆಸಿ ತೊಳೆದಿಟ್ಕೊ ಬಂದಿದ್ದೀನಿ. ಮತ್ತು ಸಬ್ಸಿಗೆ ಸೊಪ್ಪು ಬೇಕು, ಮತ್ತು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, 3 ರಿಂದ 4 ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ಜೀರಿಗೆ ಬೇಕು, 10 ರಿಂದ 12 ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ತುರಿ ತಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕಡಲೆಬೇಳೆನ ರುಬ್ಕೊ ಬರಬೇಕು. ತರಿಯಾಗಿ ರುಬ್ಕೊ ಬರಬೇಕು, ನೀರು ಹಾಕ್ಬಾರ್ದು, ಹಾಗೆ ತರಿಯಾಗಿ ರುಬ್ಕೊ ಬರಬೇಕು. ಹಸಿಮೆಣಸಿಕಾಯಿ ಹೆಚ್ಕೊಂಡಿಲ್ಲ ನಾನು, ಅದನ್ನು ಪೇಸ್ಟ್ ಮಾಡ್ಕೊ ಬರ್ತೀನಿ, ರುಬ್ಕೊ ಬಂದ್ಬಿಡ್ತೀನಿ. ಈಗ ನೋಡಿ, ಕಡಲೆಬೇಳೆನು ಹಸಿಮೆಣಸಿಕಾಯಿ ಎರಡನ್ನೂ ಪೇಸ್ಟ್ ಮಾಡ್ಕೊ ಬಂದಿದ್ದೀನಿ. ಪೇಸ್ಟ್ ಅಂದರೆ ತರಿಯಾಗಿ ರುಬ್ಕೊ ಬರಬೇಕು. ನೋಡಿ, ಫಸ್ಟಿಗೆ ಜೀರಿಗೆ ಹಾಕಂತದೀನಿ ನಾನು. ಜೀರಿಗೆ ಹಾಕೊಂಡು ಜೀರಿಗೆ ಫ್ಲೇವರ್ ಅಂತ ಚೆನ್ನಾಗಿ ಸಿಗುತ್ತೆ, ಹಂಗಾಗಿ ಜೀರಿಗೆ ಹಾಕಂತದೀನಿ. ಈರುಳ್ಳಿ ದಪ್ಪಕ್ಕೆ ಹೆಚ್ಚಿದ್ದೀನಿ. ಮತ್ತು ಸಬ್ಸಿಗೆ ಸೊಪ್ಪು, ನೋಡಿ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಕಡಲೆಬೇಳೆ ವಡೆಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ತಿದ್ದೀನಿ. ಶುಂಠಿ ಬೇಕು ಅನ್ನೋರು ಹಾಕೊಳ್ಳಿ, ಬೇಡ ಅನ್ನೋರು ಆಪ್ಷನಲ್ಲು, ಸ್ಕಿಪ್ ಮಾಡ್ಕೋಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತದೀನಿ. ಇವಾಗ ಕೈಗೆ ಹಾಕಂತದೀನಿ ನಾನು. ನೋಡಿ, ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ನೀವು ಯಾವ ಊರಿಂದ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಎಲ್ಲರೂ ಫುಲ್ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಯಾರು ಸ್ವಲ್ಪ ನೋಡ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ನೋಡಿ, ನೀಟಾಗಿ ಕಲಿಸ್ಕೊಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ. ಉಪ್ಪು ಹಿಡಿಯೋದಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಯೂಟ್ಯೂಬಲ್ಲೂ ಇದೆ, ಫೇಸ್ಬುಕ್ಕಲ್ಲೂ ಆಗ್ರೆ ಅಂಬಿಕಾ ಕಿಚನ್ ಇದೆ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಇದೆ, ಅಲ್ಲೂ ನೋಡ್ಬೋದು. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಆಗಿದೆ, ಕಲಸಿದ್ದಾಗಿದೆ. ಉಪ್ಪು ಸರಿ ಇದೆಯಾ ನೋಡ್ತೀನಿ. ನಿಮ್ಮ ಮನೇಲಿ ನೀವು ಮಾಡುವಾಗ ಉಪ್ಪು ಸರಿ ಇದೆಯಾ ನೋಡ್ಕೊಬಿಟ್ಟು ಮಾಡ್ಕೊಳ್ಳಿ. ಉಪ್ಪು ಸರಿ ಇದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಸಬ್ಸಿಗೆ ಸೊಪ್ಪು ಹಾಕಿದ್ದೀನಲ್ಲ, ಘಮ ಅಂತ ಇದೆ, ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಇಷ್ಟು ಗಟ್ಟಿಯಾಗಿರ್ಬೇಕು, ನೀರು ಹಾಕಬಾರ್ದು. ಈರುಳ್ಳಿ ಹಾಕಿರ್ತೀವಲ್ಲ, ಈರುಳ್ಳಿಯಲ್ಲಿ ನೀರು ಬಿಟ್ಟಿರುತ್ತೆ, ಹಂಗಾಗಿ ನೀರು ಅವಶ್ಯಕತೆ ಏನಿರಲ್ಲ. ಇದನ್ನ ಉಂಡೆ ಮಾಡ್ಕೋಬೇಕು, ಉಂಡೆ ಮಾಡ್ಕೊ ಬಂದ್ಬಿಡ್ತದೆ. ನೋಡಿ, ಉಂಡೆ ಕಟ್ಟೋದ್ರ ಒಳಗೆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನೀಗ ಆಲ್ರೆಡಿ. ಉಂಡೆ ಕಟ್ಕೊ ಬರ್ತೀನಿ ನಾನು. ನೋಡಿ, ಉಂಡೆ ಮಾಡ್ಕೊ ಬಂದಿದ್ದೀನಿ. ಇವಾಗ ವಡೆ ಬಿಡೋಣ. ನೋಡಿ, ಈ ರೀತಿ ಕೈಯಲ್ಲಿ ತೊಟ್ಕೊಬಿಟ್ಟು ಎಣ್ಣೆ ಕಾದಿದೆ, ವಡೆ ಬಿಡ್ತಾ ಇದೀನಿ ಈಗ. ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ, ಎಣ್ಣೆ ತುಂಬ ಕಾದಿರುತ್ತೆ. ಎಲ್ಲ ನೀವು ಹಾಕೋಷ್ಟಿಗೆ ಒತ್ತದಂಗೆ ಆಗ್ಬಿಡುತ್ತೆ, ಹಂಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಹಾಕೊಂಡ್ಮೇಲೆ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ.
ನೋಡಿ ಫಸ್ಟ್ ಹಾಕಿದ್ದು ಈ ಕಲರ್ ಬಂದಿದೆ. ಪಲ್ಟಾಯಿಸ್ತಾ ಇದ್ದೀನಿ, ಮಧ್ಯದ ಮಾತ್ರ ಪಲ್ಟಾಯಿಸ್ತಾ ಇದ್ದೀನಿ. ಸೈಡಿನ ನಾವೆಲ್ಲ ಗೋಲ್ ಬೇಕಿನ್ನ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈ ರೀತಿ ಇನ್ನ ಗೋಲ್ ಬೇಕು. ಮೇಲ್ ಮಾತ್ರ ಗೋಲ್ ಇರುತ್ತೆ, ಒಳಗಡೆ ಎಲ್ಲ ಗೋಲ್ ಇರಲ್ಲ. ಹಂಗಾಗಿ ನೋಡಿ ಗೋಲ್ ಇದೆ. ಈಗ ತಿರುವಾಗ್ತಾ ಇದ್ದೀನಿ. ನೋಡಿ ಹಾಕಿದ ತಕ್ಷಣ ತಿರ್ಬೇಕಾದ್ರೆ ಈ ತರ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟು ತಿರ್ಬೇಕಾದ್ರೆ ಈ ತರ ಚೆನ್ನಾಗಿ ಬರುತ್ತೆ. ನೋಡಿ ಎರಡು ರೀತಿನೂ ನಾನು ತೋರಿಸಿದ್ದೀನಿ. ಈ ರೀತಿ ಬರಾಗೆ ನೀವು ಮಾಡ್ಕೊಳ್ಳಿ, ಈ ರೀತಿ ಬರಂಗೆ ಮಾಡ್ಕೊಳಕ್ ಹೋಗ್ಬೇಡಿ. ದಪ್ಪ ಬೇಕು ಅಂದ್ರೆ ದಪ್ಪ ಮಾಡ್ಕೊಳ್ಳಿ, ತೆಳ್ಳಗ್ ಬೇಕು ಅಂದ್ರೆ ತೆಳ್ಳಗ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣದು ಮಾಡ್ಕೋಬಹುದು, ದಪ್ಪದು ಮಾಡ್ಕೋಬಹುದು. ಈ ಸಂತೆಲೆಲ್ಲ ವಡೆ ಅಂತ ತಗೊಂಡು ತಿಂತೀವಲ್ಲ, ಸಣ್ಣ ಗೋಲಿಗೆ ಹತ್ರದ ವಡೆ ಇರುತ್ತಲ್ಲ, ಆ ರೀತಿನೂ ಮಾಡ್ಕೋಬಹುದು. ಸಂತೆ ಅಂಬೊಡೆ ಅಂತಾರೆ, ಹೋಟ್ಲಲ್ಲಿ ಅಂಬೊಡೆ ಅಂತಾರೆ. ಗೋಲಿಸ್ತಾ ಇದ್ರೆ ಘಮ ಘಮ ಅಂತ ಬರ್ತಾ ಇದೆ. ನೋಡಿ ಆಗಿದೆ. ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ. ತುಂಬಾ ಕಲ್ಸಿದ್ರೆ ಏನಾಗುತ್ತೆ ಅಂದ್ರೆ ಸೀದ್ದಂಗೆ ಆಗುತ್ತೆ. ಹಂಗಾಗಿ ನೋಡಿ ಆಗಿದೆ, ತೆಗಿತಾ ಇದ್ದೀನಿ. ಈರುಳ್ಳಿ ಎಲ್ಲ ಕ್ರಿಸ್ಪಿ ಆಗಿದೆ. ನೋಡಿ ಕಡಲೆಬೇಳೆ ಎಲ್ಲ ಹಂಗಂಗೆ ಮೇಲ್ಮೇಲಿದೆ. ಹಂಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ತುಂಬಾ ನುಣ್ಣಗೆ ಮಾಡ್ಕೊಬಿಟ್ರೆ ಕಡಲೆಬೇಳೆ ವಡೆ ಅನ್ಸಲ್ಲ ಅದು. ನೋಡಿ ಎಣ್ಣೆ ಕಾದಿದೆ. ಮೊದಲನೇ ಇಬ್ಬೆ ಬಿಟ್ಟಿದ್ವಲ್ಲ, ಹಂಗಾಗಿ ಅದರಲ್ಲಿ ಸಬ್ಸಿಗೆ ಸೊಪ್ಪೆಲ್ಲ ಆಚೆ ಬಂದಿದೆ. ಇನ್ನೊಂದು ಇಬ್ಬೆ ಬಿಡ್ತಾ ಇದ್ದೀನಿ. ಚುರ್ರ ಅನ್ನತ್ತೆ ಎಣ್ಣೆ ಕಾದ್ಮೇಲೆ ವಡೆ ಬಿಟ್ಟರೆ ಸೌಂಡ್ ಮಾಡುತ್ತೆ ನೋಡಿ ಈ ರೀತಿ. ನಿಮ್ಮ ಮನೇಲಿ ಯಾರ್ಯಾರಿಗೆ ಕಡಲೆಬೇಳೆ ವಡೆ ಆಂಬೊಡೆ ಯಾರ್ಯಾರಿಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೋಡಿ ಇವಾಗ ದೊಡ್ಡದಾಗಿ ಬಿಟ್ಟಿದ್ದೀನಿ. ಚಳಿಗೆ ಬಿಸಿ ಬಿಸಿಯಾದ ವಡೆ. ಸಂಜೆ ಸ್ನ್ಯಾಕ್ಸ್ ರೆಸಿಪಿ. ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು, ಹಬ್ಬಕ್ಕೂ ಮಾಡ್ಕೋಬೋದು. ಮನೇಲಿ ಎಲ್ಲಿ ಹೋಗೋದು ಏನು ತಿನ್ನೋದು ಅಂದಾಗ ಏನು ಬೇಡ, ಆವಾಗ ಮನೇಲೆ ಯೋಚನೆ ಮಾಡಿ ಪಟ್ಟ ಅಂತ ಮಾಡ್ಕೋಬೋದು. ಕಡಲೆಬೇಳೆ ಒಂದು ನೆನೆಯೋಕೆ ಒಂದು ಅರ್ಧ ಗಂಟೆ ನೆಂದರೆ ಸಾಕು, ವಡೆ ಮಾಡ್ಕೋಬೋದು. ಮನೇಲಿ ಇದ್ದವರೆಲ್ಲ ತಿನ್ಬೋದು. ಮಳೆ ಬರ್ತಾ ಇರುತ್ತೆ ಆವಾಗಲೂ ತಿನ್ಬೋದು. ವಡೆ ತಿನ್ನೋಕ್ಕೆ ಯಾವ ಟೈಮು ಅನ್ನೋದೇನಿರಲ್ಲ, ಯಾವಾಗ ಬೇಕು ಅಂದರೆ ಅವಾಗ ತಿನ್ಬೋದು. ಆದಷ್ಟು ರುಚಿಯಾಗಿ ಮನೇಲೆ ಸ್ವಚ್ಛವಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನಿ. ನೋಡಿ ಹಾಕಿರೋದು ಸಬ್ಸಿಗೆ ಸೊಪ್ಪು, ಸಾಂಬಾರು ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಗ್ರೀನಿಶ್ ಆಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಗಿ ಇನ್ನೂ ಚೆನ್ನಾಗಿರುತ್ತೆ. ಇದ್ಯಾಕೆ ಮೇಡಮ್ ಹಿಂಗೆ ಕೈ ಆಡ್ತಾನೆ ಇದ್ದೀರಾ ಅಂತ ಹೇಳ್ಬೋದು. ಹಿಂಗೆ ಕೈ ಆಡ್ತಾ ಇದ್ದರೆ
ಈಕ್ವಲ್ ಆಗಿ ಗೋಲುತ್ತೆ ಅಂತ ಕೈ ಆಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಹೋಟ್ಲುಗಳಲ್ಲೆಲ್ಲ ತಿಂದಾಗ ಒಂದೇ ಸಮ ಇರುತ್ತೆ, ಎಲ್ಲ ವಡೆನೂ ಒಂದೇ ಸಮ ಒಂದೇ ಥರ ಇರುತ್ತೆ, ಒಂದೇ ಸೈಜಲ್ಲಿ ಇರುತ್ತೆ, ಒಂದೇ ಕ್ರಿಸ್ಪಿನೆಸ್ ಬರುತ್ತಲ್ಲ ಅದೇ ರೀತಿ ಬರುತ್ತೆ ಹಿಂಗೆ ಕೈ ಆಡ್ತಾ ಇದ್ರೆ. ಅವರು ಇದೇ ಮೆಥಡ್ ಮಾಡೋದು. ನೋಡಿ, ವಡೆಯಲ್ಲಿ ಗೋಲ್ತಾ ಇರುವಾಗ ಎಣ್ಣೆ ಗುಳ್ಳೆ ಬರೋದು ಕಡಿಮೆ ಆಯಿತು, ಬಬಲ್ಸ್ ಕಡಿಮೆ ಆಗಿದೆ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಕಡಲೆಬೇಳೆ ವಡೆ, ಹಾಗಾಗಿ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನಿಮ್ಮ ಮನೆಗಳಲ್ಲಿ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೋಡಿ ಆಗಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ ಆಗಿದೆ ಕಡಲೆಬೇಳೆ ವಡೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೋಡಿ ಒಂದು ವಡೆ ತಗೊಂಡು ನೋಡಿ ಮುರಿದ್ರೆ ಎಷ್ಟು ಕ್ರಿಸ್ಪಿನೆಸ್ ಆಗಿದೆ ಅಂದರೆ ಅಷ್ಟು ಕ್ರಿಸ್ಪಿನೆಸ್ ಆಗಿದೆ. ಒಳಗಡೆ ಓಪನ್ ಮಾಡಿ ನೋಡ್ತೀನಿ. ನೋಡಿ ಬಿಸಿ ಬಿಸಿಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಹೊಗೆ ಬರ್ತದೆ, ಬಾಯಲ್ಲೂ ನೀರು ಬರ್ತಾ ಇದೆ ನನಗೆ. ಟೇಸ್ಟ್ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.